ಈ ಹಂತದಲ್ಲಿ ಏನೇನಾಗ್ತಾ ಇದೆ ರಾಜಕೀಯವಾಗಿ ನಮ್ಮ ಜೊತೆಗೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ್ ಮನೆ ಜೊತೆಗಿದ್ದಾರೆ. ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಜೊತೆಗಿದ್ದಾರೆ. ದೆಹಲಿ ಪ್ರತಿನಿಧಿ ಮಂಜುನಾಥ್ ರೆಡಿ ಇದ್ದಾರೆ. ಮಂಜುನಾಥ್, ಮೀಟಿಂಗ್ ನಡೀತಾ ಇದೆ ಅನ್ನುವಂಥ ಮಾಹಿತಿ ಇರೋದ್ರಿಂದ ಇವತ್ತು ಪಟ್ಟಿ ರಿಲೀಸ್ ಆಗುವಂಥ ಸಾಧ್ಯತೆ ಇದೆಯಾ ಅಥವಾ ಸಚಿವರಿಗೆ ಸೂಚನೆಯನ್ನ ಕೊಟ್ಟು ಪ್ರಮಾಣ ವಚನಕ್ಕೆ ರೆಡಿಯಾಗಿ ಅನ್ನುವಂಥ ಸೂಚನೆಯನ್ನ ಕೊಟ್ಟು ರಹಸ್ಯ ಕಾಯ್ದುಕೊಳ್ಳುವಂಥ ಸಾಧ್ಯತೆ ಇದೆಯಾ? ಎಸ್ ಅವ್ರನ್ನ ನಾನು ಮತ್ತೆ ಸಂಪರ್ಕಿಸ್ತೀನಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾನು ಆನಂದ, ಒಂದು ಹಂತದ ಪಟ್ಟಿಯನ್ನು ನೋಡ್ತಾ ಇದ್ದೀವಿ. ಕ್ರೂಷಲ್ ಅಂತ ಅನಿಸ್ತಾ ಇರೋದು ಯಾವುದು ಕಗ್ಗಂಟಾಗ್ತಾ ಇರೋದು ಹೈಕಮಾಂಡಿಗೆ ಅಂತ ಅನಿಸುತ್ತೆ ಈ ಹಂತದಲ್ಲಿ? ಎಸ್, ಜಾತಿ ಸಮೀಕರಣದ ಆಧಾರದ ಮೇಲೆ ಈ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತೆ ಅನ್ನೋದನ್ನು ನಾವು ನಿನ್ನೆ ಕೂಡ ಚರ್ಚೆ ಮಾಡಿದ್ವಿ. ಯಾಕಂದರೆ ನಾವು ನಿನ್ನೆನೇ ಹೇಗೆ ಸ್ಪಷ್ಟವಾಗಿ ಹೇಳಿದ್ವಿ, 10 ಜನರ ಪಟ್ಟಿಯನ್ನು ಖೈರು ಮಾಡ್ತಕ್ಕಂಥದ್ದು ಬಹುತೇಕ ಹೈಕಮಾಂಡ್ನ ಒಲವು. ನಿನ್ನೆ ಸಿದ್ದರಾಮಯ್ಯವರು ದೆಹಲಿಗೆ ಹೋಗಬೇಕಾದ್ರೆ ಹೇಳಿದರು, ನಾವು 10 ಜನರನ್ನು ಪಟ್ಟಿ ಫೈನಲ್ ಆಗುತ್ತೆ, ಹೈಕಮಾಂಡ್ ಹೆಸರುಗಳೇ ಇರುತ್ತೆ, ಹಾಗಾಗಿ ನೀವ್ಯಾರೋ ದೆಹಲಿಗೆ ಬಂದು ಪ್ರಯತ್ನ ಮಾಡೋವಂಥದ್ದು ಮಾಡೋದು ಬೇಡಿ, ಯಾಕಂದರೆ 18ರ ನಂತರದಲ್ಲಿ ಉಳಿದಿರತಕ್ಕಂಥ ಪಟ್ಟಿ ಅನ್ನುವಂಥ ಮಾತು ಹೇಳಿದರು. ಸೊ ಅದು ಈಗ ನಿಜ ಆಗ್ತಾಯಿದೆ, ಯಾಕಂದರೆ 10 ಜನರ ಪಟ್ಟಿ ಮಾತ್ರ ಸಿದ್ಧ ಆಗ್ತಾ ಇದೆ. ಜಾತಿ ಸಮೀಕರಣದ ಆಧಾರದ ಮೇಲೆ ದಲಿತ ಬಲಕ್ಕೆ ಸೇರಿರ್ತಕ್ಕಂಥವ್ರನ್ನ ಈಗ ಇಬ್ಬರನ್ನು ಮಾಡಲಾಗ್ತಾ ಇರುವಂಥದ್ದು. ಆದರೆ ದಲಿತ ಎಡದಲ್ಲಿ ಮುನಿಯಪ್ಪ ಮತ್ತು ಅಥವಾ ಅವರ ಮಗಳು ಹೆಸರು ಅಂತಿಮ ಆಗಬೇಕಾಗಿದೆ. ಬಹುತೇಕ ಮುನಿಯಪ್ಪರು ಎಂಟ್ರಿ ಆಗ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದರೆ ಇಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಒಂದು ಅಚ್ಚರಿಯ ಆಯ್ಕೆ ಅಂದರೂ ಕೂಡ ತಪ್ಪಾಗಲಾರದು. ಯಾಕಂದರೆ ಯು ಟಿ ಖಾದರ್ ಅವಕಾಶ ಕೊಡ್ತಾ ಇರುವಂಥದ್ದು. ಯು ಟಿ ಖಾದರ್ ಅವರು 5 ಬಾರಿ ಶಾಸಕರಾಗಿದ್ದಾರೆ ಮತ್ತು ಸಮ್ಮಿಶ್ರ ಸರ್ಕಾರದಲ್ಲಿ 13-18ರಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಉತ್ತಮ ಕೆಲಸ ಮಾಡಿರುವಂಥದ್ದು ಅನುಭವ. ಅವರು ಸ್ಪೀಕರ್ ಆಗಿದ್ದಾಗ ಆಗಬೇಕಾದಾಗ ಅವ್ರಿಗೊಂದು ಭರವಸೆ ಸಿಕ್ಕಿತ್ತು, ಮುಂದಿನ ಪುನರಾಚರಣೆ ನಿಮ್ಗೆ ಅವಕಾಶವನ್ನು ಮಾಡಿಕೊಡ್ತೇವೆ, ಆ ಕಾರಣಕ್ಕಾಗಿ ನೀವು ಒಪ್ಕೋಬೇಕು ಅಂತೇಳಿ ಒಪ್ಪಿಕೊಂಡಿದ್ರು. ಒಂದು ಗಟ್ಟಿಯಾಗಿ ಸದನವನ್ನು ನಡೆಸುವ ರೀತಿಯಲ್ಲಿ ಮತ್ತು ಪಕ್ಷ ಏನು ಒಂದು ಬಯಸಿತ್ತು ಆ ರೀತಿಯಾಗಿ ಒಂದು ಸದನ ನಡೆಸ್ಕೊಂಡು ಹೋಗ್ತಾಯಿದ್ರು. ಹಾಗಾಗಿ ಅದು ಇಲ್ಲಿ ಇರ್ತಕ್ಕಂಥದ್ದು ಬ್ಯಾಕ್ವರ್ಡ್ಗಳನ್ನು ಆಯ್ಕೆ ಮಾಡುವಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗ್ತಾಯಿದೆ. ಅಂದರೆ ಬ್ಯಾಕ್ವರ್ಡ್ಗಳನ್ನು ಮಾಡುವಾಗ ಇಲ್ಲಿ ಯತೀಂದ್ರವನ್ನು ಮಾಡಿದ್ದಾರೆ, ಅದಕ್ಕೂ ಸಿದ್ದರಾಮಯ್ಯರ ಪುತ್ರ ಅನ್ನೋ ಕಾರಣಕ್ಕಾಗಿ ಇನ್ನುಳಿದಿರ್ತಕ್ಕಂಥ ಬ್ಯಾಕ್ವರ್ಡ್ಗಳನ್ನು ಸರಿಯಾಗಿ ಕನ್ಸಿಡರ್ ಮಾಡಬೇಕಾಗಿತ್ತು ಅನ್ನುವಂಥ ಮಾತು ಕೂಡ ಇದೆ. ಯಾಕೆಂದರೆ ಉಳಿದಿರೋ ಹಾಗೆ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ ಇವೆಲ್ಲ GBI ಚುನಾವಣೆ ಇರುವಂಥ ಕಾರಣಕ್ಕಾಗಿ ಇದು ಭಾಳ ಪ್ರಮುಖ ಆಗುತ್ತೆ. KJ ಜಾರ್ಜ್ ಸಹಜವಾಗಿ ಹೈಕಮಾಂಡ್ನ ಅಭ್ಯರ್ಥಿ ಕ್ಯಾಂಡಿಡೇಟ್ ಆಗಿರ್ತಾರೆ. ಹಾಗಾಗಿ ಇನ್ನುಳಿದ ಭಾಳ ಅಚ್ಚರಿಯನ್ನು ಕಾಣ್ತಾ ಇಲ್ಲ. ಆದರೆ ಎಡಿಷನ್ ಆಗ್ತಕ್ಕಂಥದ್ದು ಯಾರು ಅನ್ನೋದು ಭಾಳ ಪ್ರಮುಖ ಆಗುತ್ತೆ. ಜಾತಿ ಸಮೀಕರಣದ ಅದನ್ನು ಮಾಡಿದ್ದಾರೆ. ಕಳೆದ ಬಾರಿ ಸಿದ್ದರಾಮಯ್ಯವರು ಕೂಡ ಮುಖ್ಯಮಂತ್ರಿ ಆಗಬೇಕಾದಾಗಲೂ ಕೂಡ ಈ ಥರದ ಒಂದು ಸಮೀಕರಣದ ಆಧಾರದ ಮೇಲೆ ಮಾಡಲಾಗಿತ್ತು. ಈಗಲೂ ಕೂಡ ಸಮೀಕರಣವನ್ನು ಇಲ್ಲಿ ಭಾಳ ಗಂಭೀರವಾಗಿ ಪರಿಗಣಿಸಲಾಗಿದೆ. ಬ್ಯಾಕ್ವರ್ಡನ್ನು ಇನ್ನೊಂದು ಪೇಸನ್ನು ತರುವಂಥ ಅವಕಾಶ ಇದ್ದರೆ ಯಾಕೆ ತರಲಿಲ್ಲ ಈ ಸಂದರ್ಭದಲ್ಲಿ ಅನ್ನೋಂಥ ಚರ್ಚೆ. ಮತ್ತು ದಲಿತರೊಳಗಡೆ ಬೇರೆ ಬೇರೆ ಕ್ಯಾಟಗರಿ ಇದೆ, ಬೋವಿ ಇದ್ದಾರೆ, ಲಂಬಾಣಿ ಇದ್ದಾರೆ. ಇವರಿಗೆ ಯಾವಾಗ ಅವಕಾಶ ಸಿಗುತ್ತೆ, ಎಷ್ಟು ಸಿಗುತ್ತೆ ಅನ್ನೋದು ಭಾಳ ಮುಖ್ಯ. ಕಳೆದ ಬಾರಿ ಲಂಬಾಣಿಗೆ ಅವಕಾಶನೇ ಕೊಟ್ಟಿರಲಿಲ್ಲ, ಹಾಗಾಗಿ ಬೋವಿ ಕೊಟ್ಟಿದ್ದರು, ಆದರೆ ಲಂಬಾಣಿ ಕೊಟ್ಟಿಲ್ಲ. ಈ ಬಾರಿ ಯಾರಿಗೆ ಅವಕಾಶ ಕೊಡ್ತಾರೆ, 2ನೇ ಪಟ್ಟಿಯೊಳಗೆ ಅವರ ಆದ್ಯತೆಗಳೇನಾಗಿರುತ್ತೆ, ಇದು ಸಹಜ ಕುತೂಹಲಕ್ಕಂತೂ ಕಾರಣ ಆಗಿದೆ ಈ ಮೊದಲ ಪಟ್ಟಿ ನೋಡ್ತಾ ಇದ್ರೆ. ಎಸ್, ಈಗ ಮಂಜುನಾಥ್ ಜಾಯ್ನ್ ಆದರು. ಮಂಜುನಾಥ್, ಮೀಟಿಂಗ್ ನಡೀತಾ ಇದೆ ಅಂತ ಪ್ರಶ್ನೆ ಇಲ್ಲಿ ಇರೋದು, ಪಟ್ಟಿ ರಿಲೀಸ್ ಆಗುವಂಥ ಸಾಧ್ಯತೆ ಇದೆಯಾ ಅಥವಾ ರಹಸ್ಯವಾಗಿ ಸಚಿವರಿಗೆ ನೀವು ಪ್ರಮಾಣ ವಚನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅನ್ನುವಂಥ ಸೂಚನೆಯಷ್ಟೇ ಬರುತ್ತಾ ಅಂತ? ರಕ್ಷತ್, ಕಳೆದ ಬಾರಿಯ ಕಾಂಗ್ರೆಸ್ ನಡೆ ನೋಡಿದ್ರೆ ಅಂದರೆ 23ರಲ್ಲಿ ಅಸ್ತಿತ್ವಕ್ಕೆ ಬಂದ ಸಂದರ್ಭದಲ್ಲಿ ಒಂದು ಪಟ್ಟಿಯನ್ನು ಕೂಡ ರಿಲೀಸ್ ಆಗಿತ್ತು. ಅದರ ಜೊತೆಗೆ ಒಂದು ಪ್ರೆಸ್ ನೋಟನ್ನು ಕೊಟ್ಟು ಯಾರು ಏನು, DK ಶಿವಕುಮಾರ್ ಅವರ ಪಾತ್ರ ಏನು ಅಥವಾ ಸಿದ್ದರಾಮಯ್ಯ ಅವರು ಎಷ್ಟು ಏನು ಅನ್ನುವಂಥದ್ದೆಲ್ಲವೂ ಕೂಡ ಎಕ್ಸ್ಪ್ಲೈನ್ ಮಾಡಿ ಒಂದು ಪತ್ರಿಕಾ ಪ್ರಕಟಣೆಯನ್ನೇ ಬಿಡುಗಡೆ ಮಾಡಿದರು, ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದರು. ಬಟ್ ಈ ಸಾರಿ ಅಂಥದ್ದು ನಿರೀಕ್ಷೆ ಮಾಡಲಾಗ್ತಾ ಇದೆ, ಆದರೆ ಪ್ರೆಸ್ ಕಾನ್ಫರೆನ್ಸ್ ನಿರೀಕ್ಷೆ ಇಲ್ಲ. ಇವತ್ತು ತಡರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದು AICCಯ ಉನ್ನತ ಮೂಲಗಳು ಹೇಳ್ತಾ ಇರುವಂಥದ್ದು. ಅದನ್ನು ಹೊರತಾಗಿ ಇಲ್ಲ ನೇರವಾಗಿಯೇ ಮಾಡೋಣ, ಅವರವರಿಗೆ ಮಾತ್ರ ಕಮ್ಯುನಿಕೇಟ್ ಮಾಡೋಣ ಅನ್ನೋವಂಥದ್ದೇನಾದರೂ ಆ ತೀರ್ಮಾನಕ್ಕೆ ಬಂದರೆ ಅದು ಕ್ವಶನ್ ಮಾರ್ಕ್ ಆಗಿಯೇ ಇರುತ್ತೆ. ಬಟ್ ಸಾಮಾನ್ಯಕ್ಕೆ ಕೇರಳ ಒಂದು ಎಕ್ಸಾಂಪಲನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದು ದಿನ ಮೊದಲೇ ಈವನ್ ಮಾಧ್ಯಮಗಳಿಗೂ ಸಿಕ್ಕಿತ್ತು, ಅನೌನ್ಸ್ ಕೂಡ ಆಗಿತ್ತು. ಸೊ ಅದೇ ಮಾಡಿದ್ರೆ ಎಲ್ಲರಿಗೂ ಕೂಡ ಈಸಿ ಆಗುತ್ತೆ. ಅವ್ರು ಬರ್ಲಿಕ್ಕೆ ಯಾರೋ ಕೆಲವರು ಹೊರಗಡೆ ಇರ್ಬೋದು, ಕ್ಷೇತ್ರದಲ್ಲಿರ್ಬೋದು ಅಂತ ಆಯ್ಕೆ ಇದ್ದರೆ
ಸೊ ಈಗ ಪಟ್ಟಿಯನ್ನು ನೋಡಿದರೆ ಶ್ರೀಸಾಮಾನ್ಯನು ಕೂಡ ಹೇಳ್ತಾರೆ ಈ ಪಟ್ಟಿಗೋಸ್ಕರ ಇಷ್ಟೊಂದು ಸರ್ಕಸ್ ಆಯ್ತಾ ಅಂತ ಕೇಳಿದ್ರು ಕೂಡ ಆಶ್ಚರ್ಯ ಇಲ್ಲ. ಯಾಕೆ ಅಂದರೆ ಆ ಪಟ್ಟಿಯನ್ನು ನೋಡಿದಾಗ ಏನು ಬದಲಾವಣೆಗಳಿಲ್ಲ, ಒಂದು ಅಥವಾ ಎರಡು ಆ್ಯಡಿಂಗ್ ಕಾಣಿಸ್ತಾ ಇದೆ ಬಿಟ್ಟರೆ ಏನು ಪಟ್ಟಿಯಲ್ಲಿ ಬದಲಾವಣೆಗಳು ಕಾಣಿಸ್ತಾ ಇಲ್ಲ. ಸೊ ಇದನ್ನು ನೋಡಿದ ಸಂದರ್ಭದಲ್ಲಿ ಇವೆಲ್ಲವನ್ನ ನೋಡಿ ಅಳೆದು ತೂಗಿ ಮಾಡಿರುವಂಥದ್ದು, ಅದು ಪಟ್ಟಿ ಏನಾದರೂ ಇನ್ಕ್ರೀಸ್ ಆದರೆ ಅಂದರೆ ಇನ್ನಷ್ಟು ಸಂಖ್ಯೆ ಆ್ಯಡ್ ಆನ್ ಏನಾದರೂ ಆಯಿತು ಅಂತ ಅಂದರೆ ಆವಾಗ ಒಂದಷ್ಟು ಆ ಪಟ್ಟಿಗೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅನ್ನೋವಂಥದ್ದು ಕೂಡ ಕೆಲವು ಕಡೆ ಚರ್ಚೆ ಆಗ್ತಾ ಇದೆ ಈಗ ಸದ್ಯಕ್ಕೆ. ಮಂಜುನಾಥ್, ಈ ಪಟ್ಟಿಯನ್ನು ಗಮನಿಸಿದ್ರೆ ರಾಜ್ಯ ನಾಯಕರು ಇಬ್ಬರಿಗೂ ಸರ್ವಸಮ್ಮತ ಆದವರನ್ನ ಅಷ್ಟೇ ಆಯ್ಕೆ ಮಾಡಲಾಗಿದೆಯಾ? ಮೊದಲ ಹಂತದಲ್ಲಿ ಇಬ್ಬರು ಒಪ್ಪಬಹುದಾದಂಥವರನ್ನೇ ಆಯ್ಕೆ ಮಾಡಿದ್ದಾರೆ ಹೇಗೆ? ಇದರಲ್ಲಿ ಡಿಸ್ಪ್ಯೂಟ್ ಮಾಡೋಕ್ಕೆ ಯಾರೂ ಕೂಡ ಮಾಡುವಂಥದ್ದು ಏನು ಕಾಣಿಸ್ತಾ ಇಲ್ಲ. ಆದರೆ ಬದಲಾವಣೆಗಳು ಈಗ ಮುನಿಯಪ್ಪ ಅವರು ಅಥವಾ ಅವರ ಪುತ್ರಿ ಅಂತ ಬಂದಾಗ ಚಾಯ್ಸ್ ಅವ್ರಿಗೆ ಕೊಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅನ್ನುವಂಥದ್ದು ಹೈಕಮಾಂಡ್ನ ಮೂಲಗಳು ಹೇಳ್ತಾ ಇರುವಂಥದ್ದು. ಇನ್ನು ಉಳಿದಂತೆ ಇವರೆಲ್ಲರೂ ಕೂಡ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದರು. ಇನ್ ಕೇಸ್ ಬದಲಾದರೆ ಅವರು ಸಚಿವರಾಗಿರ್ತಾರೆ, ಅವರ ಏನು ಖಾತೆ ಬದಲಾಗ್ಬೋದು ಅನ್ನುವಂಥದ್ದು ಅಷ್ಟೇ ಕೇಳಿ ಬರ್ತಾ ಇರುವಂಥದ್ದು. ಆದರೆ ಹೊಸಬರಿಗೆ ಈಗ ಬಹುತೇಕ ಇನ್ನೊಂದು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಏನಂದರೆ, ಈಗ ಸೀನಿಯರ್ಸ್ ಎಂಟ್ರಿ ಆದರೂ ಅವ್ರಿಗೆ ಬೇಕಾದ ಖಾತೆಗಳನ್ನು ಆಯ್ಕೆ ಮಾಡಿ ತಗೊಂಡ್ಬಿಡ್ತಾರೆ, ಉಳಿದವು ಮಾತ್ರ ನಮಗೆ ಬೇಕಾ ಅನ್ನೋವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಜೂನಿಯರ್ಸು ಅಂತ ಏನು ಎಂಟ್ರಿ ಆಗ್ತಾರೆ ಅವ್ರಿಗೆ ಯಾವುದೋ ಸಣ್ಣ ಪುಟ್ಟ ಸಿಗುತ್ತೆ ಅನ್ನೋವಂಥದ್ದು ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಆದರೆ ಅದನ್ನು ಹೊರತಾಗಿ ಸಚಿವರಾಗ್ತೀವಲ್ಲ, ಒಂದು ಜಿಲ್ಲಾ ಉಸ್ತುವಾರಿ ಆಗ್ತೀವಲ್ಲ ಅನ್ನೋವಂಥ ಖುಷಿ ಕೂಡ ಕೆಲವರಲ್ಲಿ ಇದೆ ಜೂನಿಯರ್ಸಲ್ಲಿ. ರಕ್ಷತ್. ಎಸ್, ಥ್ಯಾಂಕ್ ಯು ಮಂಜುನಾಥ್. ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥ್ ಕೂಡ ಜಾಯ್ನ್ ಆದರು. ಪಟ್ಟಿ ನೋಡ್ತಾ ಇದ್ದೀವಿ ಪ್ರಶಾಂತ್ ನಾಥ್. ಹೊಸತನದ ಸುಳಿವಾದರೂ ಇರಬೇಕಿತ್ತು, ಹೊಸತನದ ಸುಳಿವು ಕೂಡ ಮೊದಲ ಪಟ್ಟಿಯಲ್ಲಿ ಕಾಣಿಸ್ತಾ ಇಲ್ಲ. ರೂಪ ಶಶಿಧರ್ ಒಂದು ಹೊಸತನ, ಅದು ತಂದೆಯ ಬದಲಿಗೆ ಮಗಳು ಅಂತ ಆದರೆ ಮಾತ್ರ ಮೊದಲ ಪಟ್ಟಿಯಲ್ಲಿ ಸುಳಿವು ಕಾಣ್ತಾ ಇಲ್ಲ ಅಂತ. ಮೊದಲ ಪಟ್ಟಿಯಲ್ಲಿ ನೀವು ತುಂಬ ಹೊಸತನವನ್ನು ನಿರೀಕ್ಷೆ ಮಾಡೋದು ಕೂಡ ಕಷ್ಟಕರ. ಇಟ್ಸ್ ಅ ಪಾಲಿಟಿಕ್ಸ್ನಲ್ಲಿ ನೀವು ಮೊದಲ ಪಟ್ಟಿಯಲ್ಲೇ ನಾವು ಭಯಂಕರ ಬದಲಾವಣೆಯನ್ನು ತಂದುಬಿಡ್ತೀವಿ ಅಂತ ಹೊರಟ್ರೆ ಡಿ ಕೆ ಶಿವಕುಮಾರ್ 2 ವರ್ಷ ಸರ್ಕಾರ ನಡೆಸಬೇಕು. ಆ ಕಾರಣದಿಂದ ಯಾವುದೇ ಸರ್ಕಾರ ಇದ್ದರೂ ಕೂಡ ಫಸ್ಟ್ ಲೀಸ್ಟಲ್ಲಿ ನೀವು 10 ಜನ 11 ಜನ ಇದ್ದಾಗ ಸೀನಿಯರ್ಸ್ಗಳನ್ನು ಯಾರನ್ನು ರಿಪೀಟ್ ಮಾಡ್ಬೋದು, ಯಾರನ್ನು ರಿಪೀಟ್ ಮಾಡೋಕ್ಕಾಗಲ್ಲ ಅನ್ನೋದು ಭಾಳ ಮುಖ್ಯವಾಗಿ ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಜೊತೆ ಒಂದು ಆಲ್ ಸೋಷಿಯಲ್ ರಿಪ್ರೆಸೆಂಟೇಟಿವ್ ಇರತಕ್ಕಂಥ ಒಂದು ಕ್ಯಾಬಿನೆಟ್ ನಾಳೆ ಅಸ್ತಿತ್ವಕ್ಕೆ ಬರಬೇಕು ಅನ್ನೋದನ್ನು ಯೋಚನೆ ಮಾಡಲಾಗಿದೆ. ಬಟ್ ಇದರಲ್ಲಿ ಕೆಲ ಎಡಿಷನ್ಸು, ಕೆಲ ಒಮಿಷನ್ಸ್ಗಳನ್ನು ನೀವು ಮಾನದಂಡವಾಗಿ ತೆಗೆದುಕೊಂಡ್ರೆ, ಫಾರ್ ಎಕ್ಸಾಂಪಲ್ ಇಡೀ ಪಟ್ಟಿಯಲ್ಲಿ ಈಗ ನಿಮ್ಗೆ ಸತೀಶ್ ಜಾರಕಿಹೊಳಿ ಕ್ಯಾಬಿನೆಟ್ಟಿಗೆ ಬರ್ತಿದ್ದಾರೆ. PCC ಅಧ್ಯಕ್ಷರಾಗ್ತಾರೋ ಇಲ್ವೋ, ಬಹುಶಃ 1 ತಿಂಗಳ ನಂತರ PCC ಅಧ್ಯಕ್ಷರ ಆಯ್ಕೆ ನಡೆಯುತ್ತೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ನೀವು ಒಂದೊಂದೇ ಹೆಸರು ತೆಗೆದುಕೊಳ್ಳಿ. ಸಿದ್ದರಾಮಯ್ಯನವರ ಕಟ್ಟಾ ಬೆಂಬಲಿಗರು ಅನ್ಸ್ಕೊಂಡಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಇಲ್ಲಿ, ಎಷ್ಟು ಜನ ಒಳಗಡೆ ಹಾಕ್ಲಿಕ್ಕೆ ಸಾಧ್ಯ ಆಗಿದೆ? ನಾನು ಹೆಸರುಗಳನ್ನು ಹೇಳ್ತಾ ಹೋದರೆ, ಈಗ ಡಾಕ್ಟರ್ ಯತೀಂದ್ರ ಬರ್ತಿದ್ದಾರೆ ಅಂತಂದರೆ ನಿಮ್ಗೆ HC ಮಹದೇವಪ್ಪ ಒಳಗಡೆ ಬರಲ್ಲ ಅಂತ ಲೆಕ್ಕ. ಅದೇ ಅಕ್ಕಪಕ್ಕ ಜಿಲ್ಲೆಯವರು 2 ದಲಿತ್ ರೈಟನ್ನು ತರ್ತಿದ್ದಾರೆ. 2ನೇ ಪಟ್ಟಿಯಲ್ಲಿ HC ಮಹದೇವಪ್ಪ ಬರುವ ಸಾಧ್ಯತೆಗಳು ಕಡಿಮೆ. ಅಂದರೆ HC ಮಹದೇವಪ್ಪ ಮಂತ್ರಿ ಆಗೋದು ಕಷ್ಟ. ಸಂತೋಷ್ ಲಾಡ್ ಸಿದ್ದರಾಮಯ್ಯನವರು ಅತ್ಯಂತ ಪರಮಾಪ್ತ ಸಚಿವ, ಬ್ಲೂ ಐಡ್ ಬಾಯ್ ರೀತಿ ಇದ್ದರು, ಮರಾಠ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಫಸ್ಟ್ ಲೀಸ್ಟ್ನಲ್ಲಿ ಅವ್ರು ಬರ್ತಾಯಿಲ್ಲ, OBC. ಶಿವರಾಜ್ ತಂಗಡಗಿ ಬೋವಿ ಸಮುದಾಯದಿಂದ ಬರ್ತಕ್ಕಂಥವ್ರು, ಫಸ್ಟ್ ಲೀಸ್ಟ್ನಲ್ಲಿ ಬರ್ತಾಯಿಲ್ಲ. ಈಸ್ ಕ್ವಾಯ್ಟ್ ಎ ಸೀನಿಯರ್. 2008ರಿಂದ ಅವರು ಸತತವಾಗಿ ಕನಕಗಿರಿ ಕ್ಷೇತ್ರದಿಂದ ಆಯ್ಕೆಯಾಗಿ ಬರ್ತಿದ್ದಾರೆ. ಬಸವರಾಜ ರಾಯರೆಡ್ಡಿ ಒಳಗಡೆ ಬರ್ಬೋದು ಅಂತಕ್ಕಂಥ ಚರ್ಚೆಗಳಿದ್ದು, ಸಿದ್ದರಾಮಯ್ಯನವರ ಬೆಂಬಲಿಗರು ಅವರು ಬರ್ತಾಯಿಲ್ಲ. ಈಗ ನೀವು ಹೆಸರುಗಳನ್ನು ತೆಗೆದುಕೊಳ್ತಾ ಹೋಗಿ, G. ಪರಮೇಶ್ವರ್ ಅವರೇನು ಸಿದ್ದರಾಮಯ್ಯನವರ ಬೆಂಬಲಿಗರು ಅಂತ ಕ್ಯಾಬಿನೆಟಲ್ಲಿ ಬರ್ತಾಯಿಲ್ಲ. ಸೀನಿಯಾರಿಟಿ ಇದೆ. 2013ರಲ್ಲಿ ಮುಖ್ಯಮಂತ್ರಿನೇ ಆಗಬೇಕಿತ್ತು, ಈಗ ಅವರು ಮಂತ್ರಿ ಬರ್ತಾಯಿದ್ದಾರೆ. ಜಾರ್ಜ್ ಹೈಕಮಾಂಡ್ಗೆ ಆತ್ಮೀಯರು, ಅವರೇನು ಬಣಗಳ ರಾಜಕಾರಣ ದೃಷ್ಟಿಯಿಂದ ಜಾರ್ಜ್ ಹೆಸರನ್ನು ತೆಗೆದುಕೊಳ್ಬೇಕಿಲ್ಲ. ಸಿದ್ದರಾಮಯ್ಯನವ್ರಿಗೆ ಆತ್ಮೀಯರಿರ್ಬೋದು. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ನಾಮಿನಿಯಾಗಿ ಸಂಪುಟ ಪ್ರವೇಶ ಮಾಡ್ತಾರೆ. ಎಕ್ಸಿಟ್ ಬೋನಸ್ ಅಲ್ಲ, ಒಂದು ಎಕ್ಸಿಟ್ ಬೋನಸ್ ರಕ್ಷತ್. ಆದರೆ ಪಾಲಿಟಿಕ್ಸ್ ಹೆಂಗೆ ರಿವಾಲ್ವ್ ಆಗುತ್ತೆ ಅನ್ನೋದನ್ನು ನೀವು ನೋಡಬೇಕು. ಐರನಿ ಆಫ್ ಪಾಲಿಟಿಕ್ಸ್ ಏನು? ಜನತಾದಳದಲ್ಲಿ
ಜನತಾದಳದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಿದ್ದಾರೆ, ದೇವೇಗೌಡರು ಕುಮಾರಸ್ವಾಮಿಯನ್ನು ಬೆಳೆಸ್ತಿದ್ದಾರೆ ಅಂತ ಅಹಿಂದ ಸಮಾವೇಶವನ್ನು ಮಾಡಿ ಜನತಾದಳದಿಂದ ಹೊರಗೆ ಬಿದ್ದಿದ್ದು ಯಾಕೆ ಸಿದ್ದರಾಮಯ್ಯನವರು? ದೇವೇಗೌಡರ ಪುತ್ರ ಪ್ರೇಮದ ಕಾರಣದಿಂದಾಗಿ. ಇವತ್ತು ಅಧಿಕಾರ ಬಿಟ್ಟು ಕೆಳಗಿಳಿಯುವಾಗ ಡಾಕ್ಟರ್ ಯತೀಂದ್ರಗೆ ಆ ಸೀನಿಯಾರಿಟಿ ಇಲ್ಲ, ಬಟ್ ಯಾಕೆ ಒಳಗೆ ಬರ್ತಿದ್ದಾರೆ? ಸಿದ್ದರಾಮಯ್ಯನವರ ಪುತ್ರ ಅನ್ನುವ ಕಾರಣಕ್ಕೋಸ್ಕರ. ನನಗನ್ಸುತ್ತೆ ಸಿದ್ದರಾಮಯ್ಯನವ್ರಿಗಿಂತ ಜಾಸ್ತಿ ಡಿ ಕೆ ಶಿವಕುಮಾರ್ಗೆ, ಇವ್ರಿಗೆಲ್ಲ ಕೇಂದ್ರೀಯ ಹೈಕಮಾಂಡ್ಗೂ ಕೂಡ ಡಾಕ್ಟರ್ ಯತೀಂದ್ರ ಒಳಗಡೆ ಬಂದರೆ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವ್ರನ್ನ ನಾವು ಖುಷಿ ಪಡಿಸಿದ್ದೀವಿ ಅನ್ನೋದನ್ನು ಹೊರಗಡೆ ತೋರಿಸ್ಲಿಕ್ಕೆ ಅವಕಾಶ ಅನ್ನುವ ಕಾರಣಕ್ಕೋಸ್ಕರ ಯತೀಂದ್ರ ಬರ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇನು ಬಣಕ್ಕೆ ಸೇರಿದವರಲ್ಲ, ಕಾಂಗ್ರೆಸ್ನ ಕಟ್ಟರಾಗಿ ಮಾತಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಪುತ್ರನೂ ಹೌದು, ಕ್ಯಾಬಿನೆಟ್ ಸೇರ್ತಿದ್ದಾರೆ. MB ಪಾಟೀಲ್ ಅವರು ಏನು ಯಾವುದೇ ಬಣಕ್ಕೆ ಸೇರಿದವರಲ್ಲ. ಸತೀಶ್ ಜಾರಕಿಹೊಳಿ ಇದೆ. ಕೃಷ್ಣ ಬೈರೇಗೌಡ ಹೈಕಮಾಂಡ್ಗೆ ಆತ್ಮೀಯರು, ರಾಹುಲ್ ಗಾಂಧಿಯವ್ರಿಗೆ ಆತ್ಮೀಯರು. ರಾಮಲಿಂಗಾರೆಡ್ಡಿ ಬೆಂಗಳೂರಿನ GBA ಚುನಾವಣೆ ಮಾಡಬೇಕಾದ್ರೆ ರಾಮಲಿಂಗಾರೆಡ್ಡಿ ಒಳಗಡೆ ಬರಬೇಕು, ಬಟ್ HK ಪಾಟೀಲ್ ಫಸ್ಟ್ ಲೀಸ್ಟಲ್ಲಿ ಬರ್ತಾ ಇಲ್ಲ. ಕರೆಕ್ಟ್. ಒನ್ ಆಫ್ ದ ಸೀನಿಯರ್ ಮೆಂಬರ್ ಆಫ್ ದ ಕಾಂಗ್ರೆಸ್ ಒಳಗಡೆ ಬರ್ತಾ ಇಲ್ಲ. ಸ್ಪೀಕರ್ ಹೆಸರೇನಾದರೂ ಉಂಟಾ? ದಿನೇಶ್ ಗುಂಡೂರಾವ್ ಹೆಸರು ಉಂಟಾ? ಈ ಚರ್ಚೆಗಳು ಮುಂದುವರಿತಾ ಇರ್ತವೆ. ಯು ಟಿ ಖಾದರ್ ಅಂದಾಕ್ಷಣ ಜಮೀರ್ ಬರ್ತಾ ಇಲ್ಲ ಅನ್ನೋದು ಪಕ್ಕ. ಯು ಟಿ ಖಾದರ್ ಒಳಗಡೆ ಬರ್ತಿದ್ದಾರೆ ಅಂತಂದರೆ ಜಮೀರ್ ಅಹ್ಮದ್ ಖಾನ್ ಬರ್ತಾ ಇಲ್ಲ. ಜಮೀರ್ ಅಹ್ಮದ್ ಖಾನ್ ಇಡೀ ಈ ಕ್ಯಾಬಿನೆಟ್ನ ಫಾರ್ಮೇಷನ್ನಲ್ಲಿ, ಇದರಲ್ಲಿ ಈಗ ಮಂಜು ಹೇಳಿದಂತೆ ಚರ್ಚೆಗೇನು ಭಾಳ ದೊಡ್ಡ ವಿಷಯ ಇರಲಿಲ್ಲ. ಚರ್ಚೆಗಿರುವ ವಿಷಯಗಳೇನು? ಸಿದ್ದರಾಮಯ್ಯನವ್ರು ಹೇಳ್ತಾರೆ ಸಂತೋಷ್ ಲಾಡನ್ ಒಳಗೆ ಹಾಕಿ, ಸಂತೋಷ್ ಲಾಡನ್ ಒಳಗೆ ಹಾಕಲಿಲ್ಲ. ಸಿದ್ದರಾಮಯ್ಯನವ್ರು ಹೇಳಿರ್ತಾರೆ ಜಮೀರ್ ಅಹ್ಮದ್ ಖಾನ್ ಬರಲೇಬೇಕು ಕ್ಯಾಬಿನೆಟ್ಗೆ, ಜಮೀರ್ ಅಹ್ಮದ್ ಖಾನ್ ಕ್ಯಾಬಿನೆಟ್ನಲ್ಲಿ ಒಳಗಡೆ ಬರ್ತಾ ಇಲ್ಲ. DCM ಮುನ್ಸೂಚನೆ ಮಹದೇವಪ್ಪ ಅವರು ಮನೆಯಲ್ಲೇ ಸಿದ್ದರಾಮಯ್ಯನವರು ಬೆಳಗ್ಗೆಯಿಂದ ಠಿಕಾಣಿ ಹೂಡಿದ್ದಾರೆ, ಬಟ್ ಮಹದೇವಪ್ಪ ಕ್ಯಾಬಿನೆಟಲ್ಲಿ ಬರ್ತಾ ಇಲ್ಲ. DCM 3 ಪೋಸ್ಟ್ ಸೃಷ್ಟಿ ಮಾಡಲೇಬೇಕು ಅನ್ನೋದು ಸಿದ್ದರಾಮಯ್ಯನವರ ಪಟ್ಟಾಗಿತ್ತು, ಅದರ ಮುನ್ಸೂಚನೆಯೂ ಇಲ್ಲ. ಐ ಡೋಂಟ್ ಥಿಂಕ್ DCM ಆಗ್ತಾ ಇಲ್ಲ. ಈಗ DCM ಆದರೆ ಯಾರನ್ನು DCM ಮಾಡ್ತೀರಿ, ಯಾರನ್ನು ಮಾಡಲ್ಲ ಅನ್ನೋದು ಭಾಳ ಚರ್ಚೆಯ ವಿಷಯ. ಸೊ ಈಗಲೇ ನಾವು ಬಣಗಳ ದೃಷ್ಟಿಯಿಂದ ಯಾರಿಗೆ ಮೇಲ್ಗೈ ಯಾರಿಗೆ ಅಂತಕ್ಕಂಥದ್ದನ್ನು ಹೇಳೋಕ್ಕಾಗಲ್ಲ. ಬಟ್ ಜಮೀರ್ ಅಹ್ಮದ್ ಖಾನ್ ಸಂಪುಟ ಸೇರ್ಪಡೆ ಆಗ್ತೇ ಇರೋದು, ಸಂತೋಷ್ ಲಾಡ್ ಫಸ್ಟ್ ಲೀಸ್ಟ್ನಲ್ಲಿ ಬರದೇ ಇರೋದು, HC ಮಹದೇವಪ್ಪನವ್ರಿಗೆ ಅವಕಾಶ ಸಿಗದೇ ಇರೋದು, ಬೈರ್ತಿ ಸುರೇಶ್ ಇಲ್ಲ ಮೊದಲ ಪಟ್ಟಿಯಲ್ಲಿಲ್ಲ. ಡಾಕ್ಟರ್ ಯತೀಂದ್ರ ಬರ್ತಾ ಇದ್ದಾರೆ ಮೊದಲ ಪಟ್ಟಿಯಲ್ಲಿ. ಪಾಯಿಂಟ್ ಆಫ್ ಕಂಟೆನ್ಷನ್ ಅಗೇನ್ ಇನ್ ಕುರುಬ ಕಮ್ಯುನಿಟಿ. ಸೊ ಎಲ್ಲವೂ ಅಂದ್ಕೊಂಡಂತಾಗಲ್ಲ. ಅಧಿಕಾರದಲ್ಲಿ ಇದ್ದಾಗ ಒಂದು, ಅಧಿಕಾರ ಬಿಟ್ಟು ಇಳಿದ ಮೇಲೆ ಚರ್ಚೆಯಲ್ಲಿ ಪ್ರೆಸೆಂಟ್ ಆಗ್ತಕ್ಕಂಥ ರೀತಿ ಬೇರೆ. ಮಾರುತೇಶ್, ಮೇಲುಗೈ ವಿಚಾರಕ್ಕೆ ಬಂದರೆ ಈ ಹಂತದಲ್ಲಿ ಗಮನಿಸಿದರೆ DKC ಬಯಸಿದಂತ ಆಗ್ತಾ ಇದೆಯಾ ಅಂತ? ಅಲ್ಲ, ಇದು DKC ಬಯಸಿದಂಗೂ ಇಲ್ಲ, ಸಿದ್ದರಾಮಯ್ಯನವರು ಎಕ್ಸ್ಪೆಕ್ಟ್ ಮಾಡ್ದಂಗೂ ಆಗ್ತಾ ಇಲ್ಲ. ಹೈಕಮಾಂಡ್ ಒಂದು ರೀತಿ ಕಾಲು ತಗೊಂಡಂಗೆ ಕಾಣಿಸ್ತಾ ಇದೆ. ಈಗ ಐ ಥಿಂಕ್ 9 ಸಚಿವರಾಗ್ತಾರೆ ಅನ್ನೋಂಥ ಮಾಹಿತಿ ಇದೆ, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಸೇರಿದರೆ 10 ಜನ. ಅಷ್ಟು ಹೆಸರುಗಳನ್ನು ನೋಡಿದಾಗ ಸಿದ್ದರಾಮಯ್ಯನವರು ಪುಷ್ ಮಾಡಿದ್ದು ಆಗ್ತಾ ಇಲ್ಲ, DK ಶಿವಕುಮಾರ್ ಪುಷ್ ಮಾಡಿದ್ದು ಆಗ್ತಾ ಇಲ್ಲ. ಈಗ ಬೆಂಗಳೂರು ವಿಚಾರಕ್ಕೆ ಬಂದೆ, ಜಮೀರ್ ವಿಚಾರ ಹೇಳ್ತಾ ಇದ್ರು ಸರ್. ಜಮೀರ್ ವಿಚಾರ ಈಗ ಫಸ್ಟ್ ಲಿಸ್ಟ್ನಲ್ಲಿ ಇಲ್ಲ ಅಂತಾದರೆ ಹ್ಯಾರಿಸ್ ಆದರೂ ಬರ್ತಾರೆ ಅನ್ನುವಂಥ ನಿರೀಕ್ಷೆಗಳು ಸಹಜವಾಗಿತ್ತು. DK ಶಿವಕುಮಾರ್ ಹ್ಯಾರಿಸ್ ಪರವಾಗಿದ್ದಾರೆ ಅಂತ. ಅವ್ರದ್ದು ಈ ಫಸ್ಟ್ ಲಿಸ್ಟ್ನಲ್ಲಿ ಹೆಸರು ಇಲ್ಲ. UT ಖಾದರ್ ಬಂದಿದ್ದಾರೆ, ಕಾರಣ ಹೈಕಮಾಂಡ್ ನೀವೀಗ ಸ್ಪೀಕರ್ ಆಗಿ ಅಂತೇಳಿ ಮೊದಲನೇ ಟರ್ಮ್ನಲ್ಲಿ ಅವರಿಗೆ ಹೇಳಿದರು. ಎರಡನೇ ಟರ್ಮ್ ಆಗುವಾಗ ನಿಮ್ಮನ್ನ ಮಿನಿಸ್ಟರ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ಅದ್ರ ಪ್ರಕಾರವೇ ಅವ್ರು ಇವತ್ತು ಭೋಜನಕೂಟ ಕೂಡ ಇಟ್ಟಿದ್ದಾರೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ. ಅವರ ಹೆಸರು ಕೂಡ ಐ ಥಿಂಕ್ ಫೈನಲ್ ಆಗುವಂಥ ಆಗ್ತಾ ಇದೆ. ಹಾಗಾಗಿ ಅದು ಕೂಡ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಸಂತೋಷ್ ಲಾಡ್ ಪರ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಮಾಡ್ತಾಯಿದ್ರು, ಅವ್ರ ಹೆಸರು ಕೂಡ ಫಸ್ಟ್ ಲಿಸ್ಟ್ನಲ್ಲಿಲ್ಲ. ಕಾರಣ ಅಲ್ಲಿ ಮರಾಠ ಕಮ್ಯುನಿಟಿಯಿಂದ ಶ್ರೀನಿವಾಸ್ ಮಾನೆ ತೀವ್ರ ಪೈಪೋಟಿ ಕೊಡ್ತಾ ಇದ್ದಾರೆ ವಿತ್ DK ಶಿವಕುಮಾರ್ ಅವರ ಸಪೋರ್ಟ್ನ ಕಾರಣಕ್ಕಾಗಿ. ಆ ಲಿಸ್ಟ್ನಲ್ಲಿ ನಾವು ಫಸ್ಟ್ ಲಿಸ್ಟಲ್ಲಿ ಅವ್ರದ್ದು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಸಿದ್ದರಾಮಯ್ಯನವರು ಬಯಸಿದ್ರೆ ಸಂತೋಷ್ ಲಾಡ್ ಅವರ ಹೆಸರು ಫಸ್ಟ್ ಲಿಸ್ಟಲ್ಲಿ ಬರಲಿಲ್ಲ ಅಂತ ಹೇಳಿದರೆ ಅಲ್ಲಿ ತೀವ್ರ ಪೈಪೋಟಿ ನಡೀತಾ ಇದೆ ಮತ್ತು ತಿಕ್ಕಾಟುಗಳಿದೆ ಅನ್ನುವ ಕಾರಣಕ್ಕಾಗಿ ಅದು ಆಗಲಿಲ್ಲ. ಇನ್ನು ಮುನಿಯಪ್ಪ ಅವರು ಬಹಳ ಸೀನಿಯರ್ ಮೋಸ್ಟ್, ಅವರನ್ನು ತರ್ತಾ ಇಲ್ಲ ಫಸ್ಟ್ ಲಿಸ್ಟಲ್ಲಿ ಅನ್ನೋದಕ್ಕೆ ಅಲ್ಲಿ ಅಪ್ಪ ಮತ್ತು ಮಗಳ ನಡುವೆಯೇ ಕಾಂಪಿಟೇಷನ್ ಶುರುವಾಗಿದೆ. ಹೈಕಮಾಂಡ್ ಬಯಸಿರುವಂಥದ್ದು ಅವರ ಮಗಳಿಗೆ ಕ್ಯಾಬಿನೆಟ್ಗೆ ಅವಕಾಶ ಕೊಡಬೇಕು. ಯಂಗ್ಸ್ಟರ್ ಇದ್ದಾರೆ, ಹೊಸ ಫೇಸ್, ಎಲಿಜಿಬಿಲಿಟಿ ಕೂಡ ಇದ್ದಾರೆ ಮತ್ತು ಅವರ ಮಾತುಗಾರಿಕೆ ಇರ್ಬೋದು, ಸದನದಲ್ಲಿ ಅವರ ಮಾತನಾಡುವಂಥದ್ದು ಇರ್ಬೋದು, ಅಥವಾ ಬಹಿರಂಗವಾಗಿ ಮಾಧ್ಯಮಗಳ ಎದುರು ಕೂಡ ಅವ್ರು ಮಾತನಾಡೋದು ಭಾಳ ಕಾನ್ಫಿಡೆಂಟ್ ಆಗಿ ಮಾತನಾಡ್ತಾರೆ. ಬರ್ತಾ ಇಲ್ಲ ಅಂದರೆ ಮಗಳೇ ಬರ್ತಾಳೆ ಅಂತ ಐ ಥಿಂಕ್ ಮುನಿಯಪ್ಪ ಅವ್ರು ಫಸ್ಟ್ ಲಿಸ್ಟ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಬೇಡ, ಮುನಿಯಪ್ಪ ಅವ್ರು ಸ್ವಲ್ಪ ಮನ ಉಳಿಸೋಣ. ಯಾಕಂದರೆ ಈಗ ಅವರು
ಅವರ ಮಗಳ ಫಸ್ಟ್ ಲಿಸ್ಟ್ನಲ್ಲಿ ಬರೋದನ್ನು ತಡೆದಿರೋದೇ ಮುನಿಯಪ್ಪ ಅವರು ಅನ್ನೋ ಚರ್ಚೆಗಳಿದ್ದಾವೆ. ಹಾಗಾಗಿ ಮುನಿಯಪ್ಪ ಅವ್ರನ್ನ ಒಂದು ರೀತಿ ಕನ್ವಿನ್ಸ್ ಮಾಡೋಣ ಅನ್ನುವಂಥ ಆಲೋಚನೆ ಹೈಕಮಾಂಡ್ಗೆ ಇರ್ಬೋದು. ಯಾಕಂದರೆ ಅವ್ರನ್ನ ವಿರೋಧ ಕಟ್ಕೊಂಡು ಮಗಳನ್ನ ಕ್ಯಾಬಿನೆಟ್ಗೆ ತಂದರೆ ಅದು ಸಮಸ್ಯೆ ಆಗ್ಬೋದು ಅಂತ ಹೈಕಮಾಂಡ್ಗೆ ಅನಿಸಿದೆ. ಯಾಕಂದರೆ 10 ಜನರ ಲಿಸ್ಟಲ್ಲಿ ಅವ್ರ ಹೆಸರು ಕೂಡ ಇತ್ತು. ಈಗ 9 ಆಗ್ತಾ ಇದೆ ಅಂತ ಗಮನಿಸಿದಾಗ ರೂಪಾ ಶಶಿದ್ ಅವರ ಹೆಸರು ಸದ್ಯಕ್ಕೆ ಹೋಲ್ಡ್ ಆಗಿದೆ ಅನ್ನೋದು ಅಷ್ಟೇ ಇದು. ಬಟ್ ಈಗೆಲ್ಲ ನೋಡಿದಾಗ ಈಶ್ವರ್ ಖಂಡ್ರೆ ಅವ್ರ ಹೆಸರು ಇಲ್ಲ, ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಇನ್ನಾಗ್ತಿದ್ದಾರೆ ಅಂದಾಗ ಈಶ್ವರ್ ಖಂಡ್ರೆ ಅವ್ರ ಹೆಸರನ್ನ KPCC ಅಧ್ಯಕ್ಷರನ್ನಾಗಿ ನೋಡುವಂಥ ಚಾನ್ಸಸ್ ಹೈಕಮಾಂಡ್ ಎದುರು ಇದೆಯಾ? ಆ ಕಾರಣಕ್ಕಾಗಿ ಅವ್ರು ಫಸ್ಟ್ ಲಿಸ್ಟಲ್ಲಿ ಬರಲಿಲ್ವಾ ಅನ್ನೋಂತಿದೆ. ಇನ್ನು HK ಪಾಟೀಲ್ ಸರ್ ಹೇಳ್ತಾ ಇದ್ರು, ಸ್ಪೀಕರ್ಗೆ ಏನಾದ್ರು HK ಪಾಟೀಲ್ನವ್ರನ್ನ ನೋಡ್ತಾ ಇದ್ದಾರೆ, ಆ ಕಾರಣಕ್ಕಾಗಿ ಫಸ್ಟ್ ಲಿಸ್ಟಲ್ಲಿ ತರಲಿಲ್ವಾ? ದಿನೇಶ್ ಗುಂಡೂರಾವ್ ಹೆಸರು ಇದೆ, ಹೆಸರು ಕೂಡ ಫಸ್ಟ್ ಲಿಸ್ಟ್ನಲ್ಲಿ ಅವ್ರನ್ನೇನಾದ್ರು ನೋಡ್ತಾ ಇದ್ದಾರಾ ಸ್ಪೀಕರ್ ಆಗಿ? ಅಂದರೆ ಈ ಪಟ್ಟಿಯನ್ನು ನೋಡಿದಾಗ KPCC ಯದ್ದೂ ಇನ್ನೊಂದು ಆ್ಯಂಗಲ್ನಲ್ಲಿ ನೋಡಿದ್ರೆ ಈಗ ಆತಂಕ ಪಡಬೇಕಾದಂಥದ್ದು ಏನಿಲ್ಲ, ಅವ್ರು ನನ್ನ ಫಸ್ಟ್ ಲಿಸ್ಟಲ್ಲಿ ಬರಲಿಲ್ಲ ಏನಾಗುತ್ತೋ ಅಂತ. ಸೊ ಸೆಕೆಂಡ್ ಲಿಸ್ಟ್ನಲ್ಲಿ ಇಡೋಣ. ಈ ಆಪ್ಷನ್ಸ್ಗಳು ಕೂಡ ಕ್ಲಿಯರ್ ಆಗಬೇಕಾಗಿದೆ. KPCC ಅಧ್ಯಕ್ಷದ್ದು ಕ್ಲಿಯರ್ ಆಗಬೇಕಾಗಿದೆ, ಸ್ಪೀಕರ್ದು ಕೂಡ ಕ್ಲಿಯರ್ ಆಗಬೇಕಾಗಿದೆ. ಹಾಗಾಗಿ ಬೇರೆ ಅಂದರೆ ಫಸ್ಟ್ ಲಿಸ್ಟ್ನಲ್ಲಿ ಬರದೇ ಇರೋರನ್ನ ಆ ಆಪ್ಷನ್ಸ್ ಕಡೆಗೂ ಹೈಕಮಾಂಡ್ ನೋಡ್ತಾ ಇದೆ ಅಂತೇಳಿ ಅವ್ರು ಅನ್ಕೋಬಹುದು ಅಂತ. ನಾನು ಆನಂದ ಒಂದು ವಿಚಾರ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಂತ ನನಗೆ ಅನಿಸ್ತಾ ಇರೋದು, UT ಖಾದರ್ ಜಮೀರ್ ಮೊದಲ ಪಟ್ಟಿಯಲ್ಲಿಲ್ಲ, UT ಖಾದರ್ ಕಾಣಿಸ್ತಾ ಇದ್ದಾರೆ. ಕ್ಯಾಬಿನೆಟ್ ಅಲ್ಲಿ ಇಲ್ಲದಂತ ಜಮೀರ್ ಅಪಾಯಕಾರಿ ಆಗಲ್ವಾ ಕಾಂಗ್ರೆಸ್ಸಿಗೆ ಅಂತ? ಒಂದು ವೇಳೆ ಇಲ್ಲದೇ ಇದ್ರೆ, ಮೊದಲ ಪಟ್ಟಿಯಲ್ಲೂ 2ನೇ ಪಟ್ಟಿಯಲ್ಲೂ ಜಮೀರ್ ಇಲ್ಲದೇ ಇದ್ರೆ ಕಾಂಗ್ರೆಸ್ಗೆ ಅಪಾಯಕಾರಿ ಅಲ್ವಾ ಅದು? ಇಲ್ಲ, ಅಂದರೆ ಸದ್ಯಕ್ಕೆ ಸಚಿವ ಸಂಪುಟದ ಒಳಗಡೆ ಇದ್ದು ಜಮೀರ್ ಮಾಡಿರ್ತಕ್ಕಂಥದ್ದನ್ನು ಸಹಜವಾಗಿ ಈಗ ಚರ್ಚೆ ಆಗ್ತಾ ಇದೆ, ಮಾಡಿದ್ದಾರೆ ಎನ್ನಲಾಗಿರೋವಂಥದ್ದು. ಆದರೆ ಒಂದಂತೂ ಸ್ಪಷ್ಟ, ಜಮೀರ್ಗೆ ಅಲ್ಟರ್ನೇಟ್ ಲೀಡರ್ ಇವರು ಯಾರೂ ಆಗೋ ಸಾಧ್ಯತೆಗಳು ತೀರ ಕಡಿಮೆ. ಕೆಲವು ಪ್ರಾಂತ್ಯಗಳಿಗೆ, ಕೆಲವು ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಮುಸ್ಲಿಂ ನಾಯಕರನ್ನ ಈಗ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥದ್ದು. ಜಾಫರ್ ಶರೀಫ್ ಅವ್ರನ್ನ ಹೊರತುಪಡಿಸಿದರೆ ಗಟ್ಟಿಯಾಗಿ ಕಮ್ಯುನಿಟಿಯ ಪರ ಮಾತಾಡ್ತಕ್ಕಂಥ, ಕಮ್ಯುನಿಟಿಯ ಮನವೊಲಿಸ್ತಕ್ಕಂಥ ಮತ್ತು ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇತ್ತೀಚಿನ ದಿನಗಳಲ್ಲಿ ಕಂಡಿದ್ದು ಜಮೀರಲ್ಲಿ. ಜಮೀರ್ ಅವ್ರನ್ನ ಹೊರಗಿಟ್ಟು ಕ್ಯಾಬಿನೆಟು ಸರ್ಕಾರ ನಡೆಯುತ್ತೆ ಅಂತಂದರೆ ಅದು ಭಾಳ ಸ್ಪಷ್ಟವಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಬಂದಿದೆ ಅಂತ ಅರ್ಥ. ಆದರೆ ಫಸ್ಟ್ ಲಿಸ್ಟಲ್ಲಿಲ್ಲ, ಹಾಗಂತೇಳಿ ಅವ್ರಿಗೆ ಅಲ್ಟರ್ನೇಟ್ UT ಖಾದರನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. UT ಖಾದರ್ ಅವ್ರಿಗೆ ಈ ಹಿಂದೆ ಒಂದು ಭರವಸೆ ಕೊಡಲಾಗಿತ್ತು, ನೀವು ಸದ್ಯಕ್ಕೆ ಆ್ಯಕ್ಚುಲಿ ಸ್ಪೀಕರ್ ಆಗಿರಿ, ನಂತರ ನೋಡೋಣ ಮುಂದೆ ಮತ್ತೆ ಬದಲಾವಣೆ ಆದಾಗ ನಿಮ್ಗೆ ಅವಕಾಶ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ರು. ಅದರ ಸುಳಿವು ಅವರು ಕೂಡ ಇತ್ತು. ಗ್ರೂಪ್ ಫೋಟೋಗಳು ತೆಗೆದು ವಿಧಾನಸಭೆಯ ಸದಸ್ಯರೊಂದಿಗೆ ಗ್ರೂಪ್ ಫೋಟೋಗಳು ಎಲ್ಲರಿಗೂ ಕೂಡ ಅವರು ಅಂದರೆ ಯಾವತ್ತೂ ನಡೆಯದೇ ಇರತಕ್ಕಂಥ ಒಂದು ಫೋಟೋ ಸೆಷನ್ ನಡೆದಿತ್ತು ವಿಧಾನಸಭೆಯಲ್ಲಿ ಕಳೆದ ಅಧಿವೇಶನ ಸಂದರ್ಭದಲ್ಲಿ. ಅದರ ಅರ್ಥ ಅವ್ರಿಗೊಂದು ಹಿಂಟ್ಸ್ ಇತ್ತು, ಒಮ್ಮೆ ಸಚಿವ ಸಂಪುಟ ಬದಲಾವಣೆ ಆದರೂ ನನಗೆ ಅವಕಾಶ ಬರುತ್ತೆ ಅಥವಾ ಇದೇ ನನ್ನ ಕೊನೆಯ ಅಧಿವೇಶನ ಅನ್ನೋ ರೀತಿಯನ್ನು ಕೂಡ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದರು. ನಾವು ಆಫ್ ದ ರೆಕಾರ್ಡ್ ಅವ್ರ ಜೊತೆ ಮಾತಾಡಿದಾಗ ಅವಕಾಶ ಆಗುತ್ತೆ ಅನ್ನೋಂಥ ಮಾತನ್ನು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ದಿನವೇ ಹೇಳಿದರು. ಈಗ ಸಹಜವಾಗಿ ಅವ್ರ ಪಟ್ಟಿಯಲ್ಲಿ ಎರಡೆರಡು ಅಡ್ವಾಂಟೇಜ್ ಇದೆ ಆನಂದ್. ಒಂದು ಮುಸ್ಲಿಂ ಕೋಟ, ಇನ್ನೊಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಾತಿನಿಧ್ಯನೇ ಸಿಕ್ಕಿರಲಿಲ್ಲ. ಕಳೆದ ಬಾರಿ ಸಿಕ್ಕಿರಲಿಲ್ಲ. ಎರಡೂ ಕೂಡ ಅವರಿಗೆ ಪ್ಲಸ್ ಆಗುತ್ತೆ. ಬಹಳ ಜಿಲ್ಲೆಗೆ ಸಿಕ್ಕಿರಲಿಲ್ಲ. ಹಾವೇರಿ ಸಿಕ್ಕಿರಲಿಲ್ಲ, ಕೊಡಗು ಸಿಕ್ಕಿಲ್ಲ, ದಕ್ಷಿಣ ಕನ್ನಡ ಸಿಕ್ಕಿಲ್ಲ, ಉಡುಪಿ ಸಿಕ್ಕಿರಲಿಲ್ಲ. ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಆದ್ಯತೆ ಸಿಕ್ಕಿರಲಿಲ್ಲ. ಕಾರಣಕ್ಕೆ ಅದು ಜಾತಿ ಸಮೀಕರಣ, ರಾಜಕಾರಣದ ಲೆಕ್ಕಾಚಾರಗಳು ಆ ಕಾರಣಕ್ಕೆ ಸಿಕ್ಕಿರಲಿಲ್ಲ. ಆದರೆ ಒಂದು ಜಮೀರ್ ಅವ್ರನ್ನ ಹೊರಗಿಟ್ಟು ಈ ಸರ್ಕಾರ ನಡೆಯುತ್ತೆ ಅಂದರೆ ಹೈಕಮಾಂಡ್ಗೆ ಒಂದು ಸ್ಪಷ್ಟವಾದಂಥ ಒಂದು ಅಭಿಪ್ರಾಯ ಇದೆ ಅಂತಕ್ಕಂಥದ್ದು. ಆದರೆ ಜಮೀರ್ ಅವ್ರನ್ನ ಅವ್ರಿಗೆ ಅಲ್ಟರ್ನೇಟ್ ಆಗ್ತಕ್ಕಂಥ ಲೀಡರ್ ಇವರು ಯಾರು ಆಗ್ತಾರೆ ಅನ್ನುವಂಥ ಯಾವ ಸುಳಿವು ಕೂಡ ಕಾಣ್ತಾ ಇಲ್ಲ. ಒಂದೊಂದು ಸ್ಪಷ್ಟ, ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ಕೆಲವು ನಿರ್ಧಾರಗಳಿಗೆ ಅವರು ಸಾಕ್ಷ್ಯ ಆಗ್ಬೋದು ಅನ್ನೋ ಚರ್ಚೆ ಅಂತ ಶುರು. ನಾನು ಅದನ್ನು ಪ್ರಶಾಂತ್ ನಾಥ್ ಅವರನ್ನು ಇನ್ಕ್ಲೂಡ್ ಮಾಡ್ತೀನಿ ಇದಕ್ಕೆ. ಕ್ಯಾಬಿನೆಟ್ಟಲ್ಲಿ ಇಲ್ಲದಂಥ ಜಮೀರ್ ಅಪಾಯಕಾರಿ ಆಗ್ತಾರಾ ಕಾಂಗ್ರೆಸ್ಸಿಗೆ ಅಂತ? ಕ್ಯಾಬಿನೆಟ್ಟಲ್ಲಿ ಇದ್ದರೂ ಏನು ಅನಾಹುತಗಳಾಗಿದೆ ಅನ್ನೋದು ನಿನ್ನೆ ಮೊನ್ನೆ ಎಲ್ಲ ಚರ್ಚೆ ಮಾಡಿದ್ವಿ. ರಕ್ಷಿತ್, ಪೊಲಿಟಿಕಲ್ ಪಾರ್ಟಿಗಳು ಈ ಅನಿವಾರ್ಯತೆಯ ಚರ್ಚೆನ ಈಗ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿರೋದ ಸಿದ್ದರಾಮಯ್ಯನವರು ಅಪಾಯಕಾರಿ ಅಂತ ಹೇಳಿದರೆ ಅವರನ್ನೇ ನಾವು ದಕ್ಕಿಸ್ಕೊಳ್ತೀವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೊರಟಿರುವಾಗ ಜಮೀರನ್ನು ದಕ್ಕಿಸ್ಕೊಳಕ್ಕಾಗಲ್ವ ಅವರು? ನಾನು ಅಂದರೆ ಇದು ಹೆಂಗಿರುತ್ತೆ ಅಂತಂದರೆ, ಜಮೀರ್ ಬೇಕೇ ಬೇಕು ಅಂತ ಹಠ ಹಿಡಿದವರು ಕಾಂಗ್ರೆಸ್ನಲ್ಲಿದ್ದಾರೆ. KC ವೇಣುಗೋಪಾಲ್ ಅವರೇ ಇಲ್ಲ ಜಮೀರ್ ಕ್ಯಾಬಿನೆಟ್ನಲ್ಲಿರಬೇಕು, ಇಲ್ಲ ಅಂದರೆ ಜಮೀರ್ ಮುಂದೆ ಏನು ಮಾಡ್ತಾರೆ ಅನ್ನುವ ಚರ್ಚೆ ಇರುತ್ತೆ. ಯಾಕೆಂದರೆ ಒಂದು ಹೊಸ ಪಾಲಿಟಿಕ್ಸ್ ಓಪನ್ ಆಗುತ್ತಲ್ಲಿ. ಆದರೆ ಈ ಆಡಿಯೋ ಹೊರಗಡೆ ಬಂದಿದೆ ಅಲ್ವಾ, ಇದು ತಥ್ಯ ಉಂಟಾ AI ಅಂತಕ್ಕಂಥದ್ದು ನಿರ್ಧಾರ ಮಾಡುವವರೆಗೆ ಹೈಕಮಾಂಡ್ ಆದರೂ ಅವರನ್ನು ಸಂಪುಟಕ್ಕೆ ಸೇರ್ಪಡೆ ಹೆಂಗೆ ಮಾಡ್ಕೊಳ್ಳುತ್ತೆ ಅವ್ರಿಗೆ ಸಂಪುಟಕ್ಕೆ ಸೇರ್ಪಡೆ? ಯಾಕಂತಂದರೆ ಈಗ ಜಮೀರ್ ಮಾಡಿದ್ದು ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟಿ, ಒಂದು ವೇಳೆ ಅದು ಇಫ್ ದ ಫೋನ್ ಸಂಭಾಷಣೆ ನಿಜ ಅಂತಾದರೆ, ಹಾಗಿರುವಾಗ
ಅದನ್ನು ಚೆಕ್ ಮಾಡದೆ ಇಲ್ಲ ನಾವು ನಿಮ್ಮನ್ನು ಸಂಪುಟಕ್ಕೆ ತೆಗೆದುಕೊಳ್ತೀವಿ ಅಂತಾದರೆ ನೀವು ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟಿಯ ವ್ಯಾಖ್ಯಾನ ಹೆಂಗೆ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್? ಹಾಗಾಗಿ ಜಮೀರ್ ಅಹ್ಮದ್ ಖಾನ್ ಒಂದು ರೀತಿ ಹಿಟ್ ವಿಕೆಟ್ ಇದು. ಒಂದು ವೇಳೆ ಅದೀಗ ಅವರು ಇವತ್ತು ದೂರು ಕೊಟ್ಟಿದ್ದಾರೆ, ಯಾರು? ಜಮೀರ್ ಅಹ್ಮದ್ ಖಾನ್ ಕಡೆಯವರು. ರಿಜ್ವಾನ್ ಅರ್ಷದ್ ಇದನ್ನೆಲ್ಲ AI ಮೂಲಕ ಮಾಡಿಸಿ ತಂದು ಕೊಟ್ಟಿದ್ದಾರೆ ಅಂತಕ್ಕಂಥ. ಮಾಡಿಸಿದಾರಾ ಇಲ್ವಾ ಅನ್ನೋದು ಹೈಕಮಾಂಡ್ ವೆರಿಫಿಕೇಷನ್ ಮಾಡಬೇಕಲ್ಲ. ಹಿಂದೆ DK ಶಿವಕುಮಾರ್ ಮೇಲೆ ದೂರುಗಳು ಹೋಗಿದ್ದು, ಯಾವಾಗ? 2013ರಲ್ಲಿ. ಮಂತ್ರಿ ಮಾಡಿರಲಿಲ್ಲ. ಒಂದು ವರ್ಷ ಬಿಟ್ಟು DK ಶಿವಕುಮಾರ್ ಮತ್ತು ರೋಷನ್ ಬೇಗರನ್ನು ಮಾಡಿದರು. ಇಂಟರ್ನಲ್ ಒಂದೇನೋ ಒಂದು ಅರೇಂಜ್ಮೆಂಟ್ ಮಾಡಿ ಒಂದು ಎನ್ಕ್ವೈರಿ ಮಾಡಿಸಿದ್ರು. ಆಗ ಜಮೀರ್ ಅಹ್ಮದ್ ಖಾನ್ ಪ್ರಕರಣದಲ್ಲೂ ಅದು ನಿಶ್ಚಿತವಾಗಿ ಮಾಡಲೇಬೇಕಾಗತ್ತೆ. ಅದನ್ನು ಮಾಡದೆ ನೀವು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡ್ರೆ ಎವ್ರಿ ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟಿಯಲ್ಲಿ ಜಮೀರ್ಗೆ ಏನೂ ಮಾಡಲಿಲ್ಲ, ನಮಗೇನು ಮಾಡ್ತೀರಿ ಅಂತ ಕೇಳ್ತಾರೆ. ಮತ್ತು ಇನ್ನೊಂದು, DK ಶಿವಕುಮಾರ್ಗೆ ಜಮೀರ್ ಅಹ್ಮದ್ ಖಾನ್ರನ್ನು ಈ ಹಂತದಲ್ಲಿ ಸಂಪುಟಕ್ಕೆ ತೆಗೆದುಕೊಳ್ಳಕ್ಕೆ ಅವ್ರಿಗೆ ಮನಸ್ಸಿಲ್ಲ, ಬಿಡೋ ಮನಸ್ಸು ಇರಲಿಕ್ಕಿಲ್ಲ. ಇಲ್ಲಾಂದರೆ ಬಿಡೋ ಮನಸ್ಸಿದ್ರೆ DK ಸುರೇಶ್ ಏನು ಭೇಟಿ ಆಗ್ತಿರ್ಲಿಲ್ಲ. ಆದರೆ ಸ್ವಲ್ಪ ಕದ ನೀಚಾ ಕರೋ ಉಸ್ಕೆ ಬಾದ್ ಮೇ ಹಮ್ ಸೋಚೆಂಗೆ ಅನ್ನುವ ರೀತಿಯಲ್ಲಿ DK ಶಿವಕುಮಾರ್ದು ಕೂಡ ಇದ್ದಾಗಿದೆ. ಈಗ ನೀವು ಹೇಳಿದ್ದು ಅಪಾಯಕಾರಿ ಅಂತಕ್ಕಂಥದ್ದು. ಜಮೀರ್ ಇಸ್ ಅ ಪಾಪ್ಯುಲರ್ ಲೀಡರ್ ಅಮಂಗ್ ಮುಸ್ಲಿಮ್, ಅದರಲ್ಲೇನು ಪ್ರಶ್ನೆ ಇಲ್ಲ. ಬಟ್ ಆ ಪಾಪ್ಯುಲರ್ ಲೀಡರ್ ಈಗ ನಮ್ಮ ಪರವಾಗಿ ಇದಾರಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ DK ಶಿವಕುಮಾರ್, ಕಾಂಗ್ರೆಸ್ ಹೈಕಮಾಂಡ್ ಒಂದು ಅಂತಿಮ ಬೆಂಡ್ ಮಾಡಿಸ್ತಾ ಇದ್ದಾರೆ. ಅದೇ ಆ ಪ್ರಕ್ರಿಯೆಯ ಭಾಗವಾಗಿ ಇದೆಲ್ಲ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.